ಅಜ್ಜ ಯಮ್ಮ ಪಪ್ಪ ಮಮ್ಮಿ ಹೋಗಿ ಬರ್ತೀರಿ ನಾವಿನ್ನ. ಹೂನವ ಹುಷಾರಂಗೆ ಹೋಗಿ ಬರ್ರಿ. ಅತ್ತಿ ಮಾಮ ಅಜ್ಜಿ ಅಜ್ಜ ಹೋಗಿ ಬರ್ತೀರಿ ನಾವಿನ್ನ. ಹಾಗಾದ್ ಬರ್ತಾ ಇರ್ರಿಪ್ಪ, ಹುಷಾರಂಗೆ ಹೋಗಿ ಬರ್ರಿ ಏನ. ಹ್ಞೂ ರೀ ಅತ್ತಿಯವ್ರ. ಅಳಿಮಯ್ಯ ಮತ್ತೆ ಬಾಪ ಮರಿ ಮಾಡ ನಮ್ಮನ್ನ. ಇಲ್ಲ ರೀ ಮಾವರ ಬರ್ತೀನಿ ತಗೋರಿ ಅವಾಗ ಅವಾಗ. ಹುಷಾರ್ ನೋಡ್ರಪ್ಪ. ಮುಂದಿನ ಸಲ ಬರೋಷ್ಟೇ ಒಂದು ಹೊಸ ಸುದ್ದಿ ಬರ್ಬೇಕ. ಇಬ್ಬರಿದ್ದು ಮೋಚನ ಆಗ್ಬೇಕು ನೋಡ್ರಪ್ಪ. ಸರಿ ಅಮ್ಮ. ಅಯ್ಯ ನನ್ನ ಮೊಮ್ಮಗಳು ನಾಚ್ಕೊಂಡು ಆಯ್ತಲ್ಲ, ಹಿಂಗೆ ನಾಚ್ಕೊಂಡ್ರೆ ಹೆಂಗೆ ನೀನೆ ನೋಡುವ. ಮುಂದಿನ ತಿಂಗಳ ಅಷ್ಟಿಗೆ ಹೊಸ ಸುದ್ದಿ ಬರ್ಬೇಕ. ಸರಿ ತಗೋ. ಅತ್ತಿಯವರ ನೀವು ಹೇಳಿದ ಮಾತಿಗೆ ಆಕಿ ಆಚೆ ನೀರಾಡ್ಲಿಲ್ಲೇ. ಹುಷಾರ್ ನೋಡುವ ತ್ರಿವೇಣಿಯ, ಆರಾಮಾಗಿರ. ಅತ್ತಿ ಮಾವನ್ ಚಲೋ ನೋಡ್ಕೋ. ಹ್ಞೂನ್ರಿ ಅಪ್ಪಾಜಿ. ತ್ರಿವೇಣಿ ಬಾ ಹೋಗೋಣ, ಹೊತ್ತಾಗ್ತೈತೆ. ಅವರು ಬಂದು ನಿಂತಾರೇನ ಅಲ್ಲಿ. ಸರಿ ತಗೋರಿ ನಡ್ರಿ. ಮಮ್ಮಿ ಹೋಗಿ ಬರ್ತೀವ. ಅಂಕಲ್ ಆಂಟಿ ಅಜ್ಜ ಅಜ್ಜಿ ಹೋಗಿ ಬರ್ತೀವ್ರಿ. ಹೋಗ್ ಬಾವ, ಹುಷಾರ್ ನೋಡ ಏನ. ಬೇಸ್ರ ಹೇಳ್ತಿ ಹೇಳಿದ್ದೆ. ಅಂಕಲ್ ಆಂಟಿ ಅಜ್ಜ ಅಜ್ಜಿ ಹೋಗಿ ಬರ್ತೀವ್ರಿ. ಹೋಗ್ಬರ್ರಿಪ್ಪ ಹೋಗ್ಬರ್ರಿ, ಹುಷಾರ್ ನೋಡ್ರಿ. ಎಲ್ಲರಿಗೂ ಬಾಯ್. ಹುಷಾರಂಗೆ ಹೋಗ್ಬರ್ರಿ. ಪ್ರೇಮ ಎಲ್ಲರ್ಕಿಂತ ದೊಡ್ಡ ನೀನಪ್ಪ, ಇಲ್ಲಿ ನೀನ ಸಂಭಾಳಿಸ್ಕೊಂಡು ಹೋಗ್ಬೇಕು ನೋಡು ಎಲ್ಲಾರನು. ಹ್ಞೂ ರೀ ಅಂಕಲ್. ಯಾ ಪರಿ ಬಿಸಿಲೈತೆ ನಾವು ಆ ಕಡೆ ಸುಡಾತೈತಿ ನೋಡು. ಈಗ ಇಷ್ಟೇ ಇರೈತಿ, 10 ಗಂಟೆ ಆಗಿಲ್ಲ ಇನ್ನು. ಅದಕ್ಕೆ ಅಜ್ಜಿ ಜಲ್ದಿನ ಹೊಂಟೇ ನಾವ, ಬಿಸಿಲು ಭಾಳ ಐತೆ ಅಂತೇಳಿ. ಹೌದವ, ನೆತ್ತಿ ಸುಡಾತೈತಿ ಈಗ. ಸರಿ ತಗೋರಿ, ಹೋಗಿ ಬರ್ರಿ ನೀವು, ಹುಷಾರಂಗೆ ಹೋಗಿ ಬರ್ರಿ. ಬರ್ತೀರಿ? ನಾ ಹೋಗಿ ಬರುತ್ತೀನಿ. ಲೇ ಕುಸುಮಿ, ನಿನ್ನ ಮಗಳ ಮದ್ವೆ ಆದ್ರೂ ಸಣ್ಣ ಹುಡುಗರ ಜೊತೆ ಆಡೋದು ಮಾತ್ರ ಬಿಟ್ಟಿಲ್ಲ. ಅಕ್ಕಿಯ ಮುತ್ತಿಗೆ ಆದ್ರೂ ಬಿಡಂಗಿಲ್ಲ ಅಕ್ಕಿ. ನಾವು ಹೋಗಿ ಬರ್ತೀವ್ರಿ. ಹೋಗಿ ಬರ್ತೀವ್ರಿ. ಸರಿ ತಗೋರಿ, ಹೋಗಿ ಬರ್ರಿ. ಹುಷಾರ್ ನೋಡ್ರಿ ಎಲ್ಲಾರು. ಸ್ನೇಹಿಗೆ ಹೇಳ್ಬಿಡುವೆ ಎಲ್ಲೋಗ್ಯ ನೋಡಕ್ಕಿ. ಆಕಿ ಹುಡುಕಿ ಸಾಕಾತ್ ನನಗೆ. ಆಕಿ ಬಂದಾಗ ಹೇಳ್ಬಿಡು. ಆಕಿ ಬರೋ ಮಟ್ಟ ನಿಂದಿರ್ಬೇಕಂತ ಮಾಡಿದ್ವಿ. ಈ ಬಿಸಿಲು ಒಂದು ತೆಕ್ಕಿಗಟ್ಲೆ ಸುರಿಯಾದೈತಿ, ಆಗಾತಿಲ್ಲ ನಮ್ಗೆ. ಅದಕ್ಕೆ ಜಲ್ದಿನ ಹೋಗ್ತೀವಿ ನಾವು. ಆಕಿ ಸ್ನೇಹಿಗೆ ಹೇಳ್ಬಿಡು ಏನ. ಎಲ್ಲೋಗೈತೆ ನೋಡಿದೆ ಹುಚ್ಚುಡುಗಿ ಬೆಳಗ್ಗೆನೆ ಹುಚ್ಚರಂಗ. ಸರಿ ತಗೋ, ನೀವು ಹೋಗಿ ಬರ್ರಿ. ಆಕಿ ಬಂದಾಗ ನಾನು ಹೇಳ್ತೇನಂತ. ಬರ್ತೀವ್ರಿ ಅತ್ತಿಯವ್ರ. ಹ್ಞೂಪ್ಪ ಹೋಗಿ ಬರ್ರಿ. ಯಾವ ಪರಿ ಬಿಸಿಲೈತೆ ಇದು ಜಯಕ್ಕ. ಯವ್ವ ಒಲ್ಲೆವ ನಾನು ಈ ಸತ ಭಾಳ ಬಿಸಿಲೈತೆ ಬಿಡ್ಲಿ. ಸರಿ ತಗೊಳ್ಳಿ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಅಂತಾನೆ. ಸರಿ ತಗೊಳ್ಳಿ, ಹೋಗಿ ಬರ್ರಿ. ನಡಿಲ್ಲ. ನನಗಂತರೂ ಶಕ್ತಿ ತಡ್ಕೊಳಕ್ಕಾಗತ್ತಿಲ್ಲ ನೋಡು. ಆದ್ರೂ ಆಗ 3 ಹೊತ್ತು ಕರೆಂಟ್ ತಕ್ಕೊಂತಾನವ. ಮಳೆಗಾಲದಾಗ ಕರೆಂಟ್ ತೆಗಿತಾನಂದ್ರೆ ಒಂದು ಮಾತು. ಈ ಬಿಸಿಲುಗಾಲದಾಗ ಇಷ್ಟು ಶೆಕೆ ಒಳಗೆ ಕರೆಂಟ್ ತಕ್ಕೊಂತಾನ. ಆ ರಾತ್ರಿ ಕರೆಂಟ್ ತೆಗಿತಾನ. ಫ್ಯಾನ್ ಇಲ್ಲಾರಕ್ಕೆ ದಿನ ಹತ್ತಿಲ್ಲ ನೋಡಿ. ನಿನ್ನೆ ಪಾಪ ಅವ್ರ ಅಳಿಯಂದ್ರೆ ಆ ಹುಡುಗರು ಹೆಂಗೆ ಮಕ್ಕೊಂಡ್ರು ಏನೋ ಪಾಪ ಒದ್ದಾಡ್ಬಿಟ್ರು ಬಿಡು. ಯಾವ ಇಲ್ಲಿನೂ ಹಂಗ ಆಗೈತಿ ಪಾಪ. ಕರೆಂಟ್ ಹೋಗ್ಬಿಟ್ಟೈತಿ. ಆ ಹುಡುಗರ ಮಕ್ಕೊಂಡಿಲ್ಲ ರಾತ್ರಿ ಎಲ್ಲ. ಹೊರಗೆ ಬಂದು ಕುಂತಾವು. ಇಲ್ಲಿ ಸೊಳ್ಳಿ ಕಾಟ ಒಂದು. ಸುಮ್ಮನೆ ಒಂದು ಮಚ್ಚರ್ದಾನಿ ತರಿಸಿ ಇಲ್ಲಿ ಹಂಗಾಗಿ ಮಕ್ಕೊಂಡ್ಬಿಡ್ಬೇಕು. ಆ ಕಡೆ ಈ ಒಂದು ಕರೆಂಟ್ ಒಂದು ಭರವಸೆ ಇಲ್ಲ. ಹೌದು ನೋಡ್ರಿ ಅತ್ತಿಯವ್ರ, ಹಿಂಗ ಮಾಡ್ಬೇಕು ನೋಡ್ರಿ. ಹೌದು ನೋಡ, ನಾನು ಹಂಗ ಮಾಡ್ತೀನಿ ತಡಿ. ಸಾಕಾಗ್ಬಿಟ್ಟೈತ್ವಾ. 3 ಹೊತ್ತು ಕರೆಂಟ್ ತಕೊಂಡ್ಕೊಂತಾನ. ಹುರ್ಚು ಬಾಡೆ ಬಾಡೆ ಒಯ್ದೊಂದು ಮಕ್ಕೋಬೇಕ ಬ್ಯಾಡ್ ನಾವು. ಮಳೆಗಾಲದೊಳಗೆ ಏನು ಕರೆಂಟ್ ತೆಗ್ದ ಅಂದ್ರೆ ನಡೀತೈತ್ವಾ. ಥಂಡಿ ಇರ್ತೈತಿ, ನಾವೇನು ಹೊಚ್ಕೊಂಡು ಮಕ್ಕೊಂತೀವಿ. ಈಗ ಶೆಕೆಯಾಗಿ ಏನು ಮಾಡ್ಬೇಕು ನಾವು? ಈ ಹುಡುಗರು ಬರ್ತೀನಿ ಅಂದಿದ್ದು ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ ಇವು. ಅತ್ತಿಯಾರ ಊಟ ಮಾಡ್ತೀರೇನ್ರಿ? ಬೇಡ, ಆಮೇಲೆ ಮಾಡ್ತೀನಿ. ನನ್ನ ಮೊಮ್ಮಕ್ಕಳು ಬರ್ತಾವು, ಅವ್ರ ಜೊತೆ ಕುಂತು ಊಟ ಮಾಡ್ತೀನಿ. ಅಯ್ಯೋ, ಇನ್ನೂ ಬರೋದು ಎಷ್ಟೊತ್ತಾಗ್ತದೋ ಏನೋ. ಅವ್ಕೂಳ ಸಾಮಾನು ಕಾಯ್ಕೊಂಡು ಕುಂತೀರಾ ನೀವು? ತಗೋ, ಅವ್ಕೂಳ ಸಾಮಾನು ಕಾಯ್ಕೊಂಡು ಕುಂತೀರ ಅಂದ್ರೆ ಉಪವಾಸ. ಅವ್ರು ಯಾವಾಗ ಹೇಳೋ ಟೈಮಿಗೆ ಬಂದಿದ್ರೆ ತವ್ರ ಮನೆಗೆ ಹೋಗಿ ಇಷ್ಟು ದಿನ ಆತು ಪತ್ತೈತೆ ನೋಡ್ರಿ ಅವ್ರದ್ದು. ಇರ್ಲಿ ಬಿಡ್ಲಿ, ಅವ್ರ ಒಂದು ವಾರ ಹೋಗ್ಯಾರ. ನೀನಾಗಿದ್ರೆ ತಿಂಗಳಾಗಟ್ಲೆ ಹೋಗಿ ಕುಂತು ಬರ್ತಿದ್ದಿ. ನಿನಗೆ ನಾನು ಅಂತಿದ್ವಿ ನಾವು. ಬಿಡು, ಹೋಗಿ ಬರ್ಲಿ ಪಾಪ ಹುಡುಗರು. ಅವ್ರಿಗೇನೋ ಅನ್ನಂಗೆ ಎಲ್ಲ ಬಂದುಬಿಡ್ತೀರಿ ನೀವರ. ಹೋಗ್ಲಿ ನೀವು ಊಟ ಮಾಡೋಗ್ರಿ. ನಾನು ಆಮೇಲೆ ಅವ್ರು ಬಂದಾಗ ಮಾಡ್ತೀನಂತ. ಸರಿ ತಗೋರಿ, ನಿಮ್ಮ ಇಷ್ಟ. ಅವ್ರು ಬಂದಾಗ ಮಾಡ್ತೀನಿ ಅಂದ್ರೆ ಮಾಡ್ರಿ. ಅವ್ರು ಬಂದಾಗ. ಅಮ್ಮ ಆರಾಮದಿ? ಬಂದ್ರೆ ನಮ್ಮ ಮಕ್ಕಳೇ ನಿಮ್ಮ ದಾರಿನ ಕಾಯ್ತಿದ್ದೆ ನೋಡಿ. ಒಂದು ಬೆಳಗ್ಗಿಂದ ಯಾವಾಗ ಬರ್ತಾರೋ ಏನೋ ಅಂತೇಳಿ. ಎಷ್ಟೊತ್ತು ಬಂದಿರಲ್ಲಪ್ಪ? ಗಾಡಿ ಪಂಚರ್ ಆಗಿದ್ವಿ, ಅದ್ರ ಸಂಬಂಧ ಲೇಟ್ ಆಯ್ತು. ಗಾಡಿ ಮತ್ತೆ ಪಂಚರ್ ತುಂಬ್ಕೊಂಡು ಬರೋಷ್ಟಿಗೆ ನಾನು ನಿಮ್ಮ ದಾರಿ ಕಾಯ್ಕೊಂಡು ಕುಂತೇನೆ. ಈಗ ಬರ್ತಾರೆ ಅಂತೇಳಿ. ಅಮ್ಮ ಆರಾಮದಿ ಅಂದೆ? ಆರಾಮದಿ ನಮ್ಮ ಮಕ್ಕಳೇ. ಎಷ್ಟು ಚೆನ್ನಾಗಿತ್ತು ನಿಮಗೆ ನೋಡಿ. ಬರ್ರಿ ಯಾವಾಗ ಕುಂದ್ರೆ ಬರ್ರಿ. ಸೊಸಿಗಳ ಮ್ಯಾಲ ಇರೋ ಪ್ರೀತಿ ನಮ್ಮ ಮ್ಯಾಲಿಲ್ಲ. ಅಯ್ಯ ಭಾಡ್ಯ, ನಿನ್ನ ಮ್ಯಾಗೂ ಪ್ರೀತಿ ಐತಿ. ಬಾ ಕುಂದ್ರ ಬಾ. ಬೇಡ ನೀವು ಮಾತಾಡ್ರಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಿಸಿಲೊಳಗೆ ಬೆವರ್ತು ಸಾಕಾಗೈತಿ. ಸ್ವಲ್ಪ ಜಳಕ ಮಾಡ್ತೀನಿ ನಾನು. ಸರಿ ತಗೋಬೇ, ನೀವು ಮೊದಲು ಕುಂದ್ರಿ, ನಾನು ಜಳಕ ಮಾಡಿ ಬರ್ತೀನಿ. ಊಟ ಮಾಡಿದ್ದೆ ನೀನು? ನೀವು ಬಂದಾಗ ಊಟ ಮಾಡಿದ್ರೆ ಆತಂತೆ ಸುಮ್ಮನೆ ಕುಂತೇನೆ ನೋಡು. ಅಯ್ಯೋ, ಊಟ ಮಾಡ್ಬೇಕಿಲ್ಬೇ ಅಮ್ಮ. ನೀನು ಮೊದಲೇ ಗುಳ್ಗಿ ತಗೊಂಡು ಅದಾವ. ಇಷ್ಟು ದಿನ ಒಬ್ಬಕ್ಕೆ ಕುಂತು ಊಟ ಮಾಡಿ ಸಾಕಾಗಿದ್ದು ಬಿಡುವ. ನಿಮ್ಮ ಅತ್ತಿನ ಕರ್ದಂಗೆ ಮಾಡ್ತಾಳ. ಅವ್ರ ಅದಕ್ಕೆ ಅಮ್ಮ ಮತ್ತೆ ಅವ್ರ ಸೊಸ್ತಾಳ ಜೊತೆ ಕುಂತು ಊಟ ಮಾಡಿ ಮುಗಿಸ್ಕೊಂಡು ಬಂದ್ಬಿಡ್ತಾಳೆ. ಮತ್ತು ನಿಮ್ಮ ಮಾವ ಅವನು ಯಾವಾಗ ಬರ್ಬೇಕು ಟೈಮಿಂಗ ಇಲ್ಲ ಅವನಿಗೆ ಕೆಲಸದ್ರೊಳಗೆ. ಮತ್ತು ಒಬ್ಬಗೆ ಕುಂತು ಊಟ ಮಾಡ್ಬೇಕು. ಅದಕ್ಕೆ ನೀವು ಬರ್ತೀನಿ ಅಂದ್ರಲ್ಲ, ಅದಕ್ಕೆ ನೀವು ಬಂದಾಗ ಊಟ ಮಾಡಿದ್ರೆ ಆತಂತೆ ಸುಮ್ಮನೆ ಕುಂತೇನೆ ನೋಡು. ಎಲ್ಲ ಜೊತೆ ಕುಂತು ಊಟ ಮಾಡಕ್ಕೆ ನಂಗೆ ಚಲೋ ಅನಿಸ್ತೈತೆ. ಒಬ್ಬಕ್ಕೆ ಕುಂತು ಊಟ ಮಾಡಿ ವಿಚಾರ ಬಂದ್ಬಿಟ್ಟೈತಿ. ಅಯ್ಯೋ ಹೌದೇನೆ? ತಡಿ, ಹಂಗಂದ್ರೆ ಪಟ್ಟ ಅಂತ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀವಿ ಅಂತ ಊಟ ಮಾಡೋಣ ಅಂತ. ಅಡಿಗೆ ಮಾಡ್ಬೇಕೇನು ಬಿ? ಬೇಡವಾ, ಆಕಿ ಕೆಲಸಕ್ಕೆ ಮಾಡ್ಯಾಳ ಇವತ್ತು ಅಡಿಗೆ. ಹೋಗ್ರಲ್ಲ, ಜಲ್ದಿ ಹೋಗ್ರಿ, ಜಳಕ ಮಾಡಿ ಬರ್ರಿ. ಓಕೆ ಶಾಂತಿ. ಅಲ್ಲ ಅಜ್ಜಿ, ಇನ್ನೂ ಹೋಗಿಲ್ಲ ಅವ್ರೆ? ಇಲ್ಲೇ ಇದ್ದಾರೆ. ಇಲ್ಲೇ ಅದ ನೋಡಿ. 3 ಬಿಟ್ಟಿದ್ದು. ಬಾಯಿ ಬಿಟ್ಟು ಕೇಳಿದ್ರು ಯಾವಾಗ ಹೋಗ್ತೀರ ಅಂತಂದ್ರೆ ಏನು ಸುದ್ದಿನ ಇಲ್ಲ ಅವ್ಕೊಳಗ. ಅದು ಇರಾಕಂದ್ರೆ ಹೆಂಗೆ ಮನಸ್ಸು ಬರ್ತಿತ್ರಿಪ್ಪ ಅವ್ರಿಗೆ? ಮಂದಿ ಮನ್ಯಾಗ ನಾಚಿಕೆ ಬರಂಗಿಲ್ಲ ಅವ್ರಿಗೆ. 3 ಬಿಟ್ಟು ನಿಂತಿದ್ವು ಅದಾವ, ಅವಕ್ಕೆಲ್ಲ ನಾಚಿಕೆ ಬರ್ಬೇಕು ಅಲ್ವೇ ಅಜ್ಜಿ? ಹೊರಗೆ ಬಿಟ್ಟಿ ಇಲ್ಲ, ಯಾಕೆ ಕರೆಕ್ಟಾಗಿ ಊಟ ಮಾಡತ್ತಿಲ್ಲೇನೆ?
ನೀವಿದ್ರೆ ಟೈಮ್ ಟು ಟೈಮ್ ತಂದು ಕೊಡ್ತಿದ್ರೆ ಈಗ ನೀವೇ ಇಲ್ಲ ಮತ್ತೆ ತಂದು ಕೊಡೋರು ಯಾರವ ನನಗೆ ಸರಿ ತಗೋಬೇನಿ ಚಿಂತೆ ಮಾಡಬೇಡ ಇನ್ಮ್ಯಾಗಿಂದ ಚಲೋ ನೋಡ್ಕೊತೀವಿ ಅಂತ ನಿನಗೆ ಸರಿ ತಗೋರವ ಒಟ್ಟು ಆರಾಮಿದ್ರೇನೆ ತವ್ರ ಮನ್ಯಾಗ ಹೆಂಗ ಅನಿಸ್ತು ಹಬ್ಬ ಚಲೋ ಆತ ಹ್ಞೂ ಬೇ ಚಲೋ ಆತ ಹಬ್ಬ ಒಟ್ಟು ಆರಾಮಾಗಿದ್ವಿ ಮತ್ತೆ ಇವರು ಬಂದಿದ್ರ ಮತ್ತೆ ಹಬ್ಬದ ದಿನ ನಾವು ಹೊಲಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಎಷ್ಟು ವೆರೈಟಿ ಅಡುಗೆ ಮಾಡಿದ್ರು ಗೊತ್ತಾ ಮಮ್ಮಿ ಮತ್ತೆ ಜಯಂಟಿ ಅದು ಹ್ಞೂ ಬೇ ಅಜ್ಜಿ ನಾನಂತೂ ಅಷ್ಟು ವೆರೈಟಿ ಅಡುಗೆನ ತಿಂದಿಲ್ಲ ಯಾವ ಹಬ್ಬಕ್ಕೂ ಇವ್ರು ಊರಿಗೆ ಹೋದಾಗ ತಿಂದಿದ್ದು ನೋಡ್ಬೇ ಈ ಹಳ್ಳಿ ಕಡೆ ಹಂಗವ ಒಂಥರ ಮಾಡಂಗಿಲ್ಲ ಅವರು ಒಂದು 10 ಥರ ಅಡುಗೆ ಮಾಡಿ ಹೊಲಕ್ಕೆ ಹೋಗಿ ಬಾಳೆಯಲ್ಲಿ ಊಟ ಮಾಡಿ ಬರ್ತಾರ ಅವ್ರು ಎಷ್ಟು ಚಲೋ ಅನಿಸ್ತದೆ ಗೊತ್ತದ ನಮ್ಮ ನಸೀಬೊಳಗೆ ಇಲ್ಲಿ ನೋಡೋದು ಅಲ್ವೇ ನೀವು ಹಬ್ಬಕ್ಕೆ ಬಂದು ಬರಲೇ ಇಲ್ಲಲ್ಲ ನಾ ಬಂದ್ಬಿಟ್ರೆ ನಿಮ್ಮ ಮಾವನ ನೋಡ್ಕೊಳೋರು ಯಾರವ ನಿಮ್ಮ ಅತ್ತಿ ನಿಮ್ಮ ಮಾವನ ಚಲೋ ತಂದು ನೋಡ್ಕೊತಿದ್ರೆ ನಾನು ಯಾಕೆ ಬೇಡ ಅಂತ ಹೇಳಿ ಮತ್ತು ನಾ ಬಂದ್ರೆ ನಿಮ್ಮ ಮಾವನ ನೋಡ್ಕೊಳೋರು ಯಾರಿಲ್ಲ ಅಂತ ಬರಲಿಲ್ಲ ನೋಡುವ ಮುಂದಿನ ಸತಾಗ ನಾವೆಲ್ಲರೂ ಹೋಗೋಣ್ರಿ ಸರಿ ತಗೋ ಹೋಗೋಣ ಅಂತ ಇಲ್ಲಿ ಹಬ್ಬ ಮಾಡಿದ್ರೇನ್ರಿ ಅತ್ತಿಯವ್ರು ಮಾಡಿದ್ವಿ ಹಂಗ ಸಾಧಾರಣ ಸುಸ್ತಾರ ಇಲ್ಲ ಮನ್ಯಾಗ ಮೊಮ್ಮಕ್ಕಳಿಲ್ಲ ಮತ್ತೆ ಹೆಂಗ್ ಮಾಡೋದು ಹೌದಲ್ಲ ನಾವ ಹೋಗ್ಬಿಟ್ವಿ ಹಬ್ಬ ದಿನ ಇರ್ಲಿ ಬಿಡ ಮೊದಲನೇ ಹಬ್ಬ ತವ್ರ ಮನ್ಯಾಗ ಮಾಡ್ಬೇಕು ಸರಿ ತಗೋಮ್ಮ ಅವರು ಬರ್ತಾರ ಈಗ ಅಷ್ಟು ಮಟ ಊಟಕ್ಕೆ ನೀಡ್ತೀನಂತ ನಡ್ರಿ ಊಟ ಮಾಡೋಣ ಅಂತ ಪಾಪ ನಮ್ಮ ದಾರಿ ಕೈಕೊಂಡು ಇಷ್ಟದಾಗ ಕುಂತೀರಿ ಸ್ವಲ್ಪ ಕೈಕಾಲು ಮುಖ ತಕೊಂಡ್ ಬಂದ್ಬಿಡ್ತೀವಿ ನಾವು ಕೈಕಾಲು ಮುಖ ತಕೊಂಡ್ಬಂದು ಊಟಕ್ಕೆ ನೀಡ್ತೀವಂತೇನ್ಬೇ ಸರಿ ತಗೋವ ರಾಮ್ ಅತ್ತಿಯವ್ರು ಕಾಣಾತಿ ಇಲ್ಲಲ್ಲ ಮಮ್ಮಿ ಬಂದ್ರೆ ನೀವೇ ನಿಮ್ಮ ದಾರಿನ ಕೈಗೊಂಡು ಕುಂತ ನೋಡಿ ಇಷ್ಟೊತ್ತಕ ತಡ ಆತಲ್ಲೋ ಜಲ್ದಿನ ಬಿಟ್ಟಿದಂತಂದ್ರಿ ಅದು ಮಮ್ಮಿ ಪ್ರೇಮ್ ಅವ್ರದ್ದು ಕಾರ್ ಪಂಚರ್ ಆಗಿತ್ತ ಮತ್ತೆ ಅದು ಪಂಚರ್ ಹಾಕಿಸಿ ಬರೋಷ್ಟಿಗೆ ಮಕ್ಕಳಾತು ಓ ಹೌದೇನ ನಾನು ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ ತಲೆಗೆ ಇಟ್ಬಿಟ್ಟೈತಿ ಫೋನಾಗ ಹಚ್ಚಾತೀನಿ ಫೋನಾಗ ಹತ್ತಾತಿಲ್ಲ ನಿಮ್ದು ಔಟ್ ಆಫ್ ನೆಟ್ವರ್ಕ್ ಅಂತ ತೋರ್ಸಾಯ್ತಿ ಸಾರಿ ಹೇಳಾತೈತಿ ನಾವು ನಿಂತಿದ್ದಾರಾಗ ನೆಟ್ವರ್ಕ್ ಇಲ್ಲ ರೀ ಅತ್ತಿಯವ್ರು ನಾವು ಫೋನ್ ಹಚ್ಚಕ್ಕೆ ಟ್ರೈ ಮಾಡಿದ್ರಿ ನಿಮಗೆ ಸ್ವಲ್ಪ ಲೇಟ್ ಆಗ್ತಿತ್ತು ರೀ ಬರಕ್ಕೆ ಅಂತೇಳಿ ಅದೇನ ನೋಡ ಸ್ವಲ್ಪ ಹೆದರಿಕೆ ಬಂದ್ಬಿಡ್ತೈತಿ ಸ್ವಲ್ಪ ಲೇಟ್ ಆಗ್ತಂದ್ರೆ ನೀಗೇನು ಚಿಂತೆ ಮಾಡಬೇಡ್ವಿ ನಮ್ಗೇನು ಆಗಂಗಿಲ್ಲ ನೀನು ಇರೋ ಮಟ ನಿಮ್ಗೇನು ಆಗೋದು ಬೇಡಪ್ಪ 100 ವರ್ಷ ಸುಖವಾಗಿ ಬಾಳ್ರಿ ಅತ್ತಿಯವರ ಆರಾಮದಿರಿ ಆರಾಮದಿ ನೋಡ್ಬಾ ನೀ ಆರಾಮದಿ ಅತ್ತಿಯವ್ರು ನಾವು ಆರಾಮದಿವ್ರಿ ಮಾವರ್ಗ ಆಫೀಸಿಂದ ಪುರ್ಸತ್ತೆ ಇಲ್ಲವ ಒಂದು ಬೆಳಗಿಂದ ರಾತ್ರಿ ಮಟ್ಟ ಆಫೀಸ್ ಒಳಗೆ ಇರ್ತಾರೆ ಹೊತ್ತಾಗಿ ಬರ್ತಾರೆ ಮತ್ತು ಬೆಳಗ್ಗೆ ಎದ್ದು ಹೋಗ್ತಾರೆ ಇಬ್ಬರು ಆಗ್ಯಾರಲ್ಲ ಯಾರಿಗೂ ಕೆಲಸ ಜಾಸ್ತಿ ಆಗ್ಯಾವಂತ ಆಗತ್ತಿಲ್ಲ ಅವ್ರಿಗೇನೋ ಸಂಬಳಸಕ್ಕೆ ಆಗತ್ತಿಲ್ಲ ಅಂತ ಏನೋ ಕೆಲಸ ಏನೋ ಹೆವಿ ಆಗಿತ್ತಂತೆ ಹೌದೇನು ಮಮ್ಮಿ ಮತ್ತೆ ಪಪ್ಪ ಒಂದು ಫೋನ್ ಹಚ್ಚಿ ಹೇಳಿಲ್ಲ ನನಗೆ ನಿಮ್ಮ ಪಪ್ಪ ಯಾವಾಗ ನೀನು ಫೋನ್ ಹಚ್ಚಿ ಹೇಳಿದ್ರು ಹೇಳಿ ನಂಗೆ ಹಿಂಗೆ ತೊಂದರೆ ಆಗೈತಿ ಬಾಪ ಅಂತೇಳಿ ಅವರೆಲ್ಲ ಕಷ್ಟಪಟ್ಟೆಲ್ಲ ಅವರ ಮಾಡ್ತಾರೆ ನನ್ನ ಮಕ್ಳಿಗೆ ಏನು ಕಷ್ಟಪಡಬಾರ್ದು ಅಂತಾರೆ ಅವ್ರ ಕಷ್ಟ ನೋಡೋಕ್ಕಾಗ್ಲಾರ್ದ ಸುಮ್ಮನೆ ನಾನೇ ಫೋನ್ ಹಚ್ಚಿ ಹೇಳ್ಬಿಟ್ಟೆ ನಿನಗೆ ಬಾಪ ಅಂತೇಳಿ ಚಲೋ ಮಾಡಿದ್ರಿ ಅತ್ತಿಯವ್ರ ಪಾಪ ಅವ್ರ ಒಬ್ಬರ ಮಾಡಿ ಏನಾಗ್ಬೇಕ್ರಿ ಹಲತ್ತದ ಅದಕ್ಕೆ ನೋಡುವ ಟೆನ್ಷನ್ ಒಳಗೆ ನಿಮ್ಮ ಮಾವ ನೆಟ್ಟಿಗೆ ಊಟನೂ ಮಾಡಾತಿಲ್ಲ ಸರಿ ತಗೋಬೇ ನಾ ಆಫೀಸ್ಗೆ ಹೋಗಿ ಬರ್ಲೇನೆ ಈಗ ಮಗನ ಈಗ ಬಂದಿ ತಡಿ ಸ್ವಲ್ಪ ಫ್ರೆಶ್ ಆಗಿ ಬರ್ರಿ ಊಟ ಗಿಟ ಮಾಡಂತ್ರಿ ಊಟ ಮಾಡಿ ಆರಾಮ್ಸಿ ಹೋಗಂತಿ ನೀ ಹಿಂಗೆಲ್ಲ ಹೇಳಿದ್ರೆ ನನ್ನ ಕಾಲ ಏನಾರ ತಿಳ್ಬೇ ಇಲ್ಲಿ ಜಲ್ದಿ ಪಪ್ಪ ನೋಡ್ಬೇಕಂತ ಸಾಯ್ತು ನಂಗೆ ಸುನೀತಾ ಐ ನಿಮ್ಮ ಪಪ್ಪ ಏನಾರು ಬಂದ್ರೇನ ಇದೇನ್ರಿ ಇವತ್ತು ಇಷ್ಟು ಜಲ್ದಿ ಬಂದ್ಬಿಟ್ಟಿರಿ ಮೊಮ್ಮಕ್ಕಳು ರಾತ್ರಿ ಬರ್ತಿದ್ರಲ್ಲ ಯಾಕೆ ತಲೆ ಭಾಳ ನೋಸಾತಿತ್ಲೆ ಅದಕ್ಕೆ ನಿಮ್ಮ ಅಣ್ಣ ನೀವು ಹೋಗಿ ಮನೆಗೆ ಹೋಗಿ ಸ್ವಲ್ಪ ಮಕ್ಕೋ ಆಮೇಲೆ ಬಾ ಅಂತ ಕಳಿಸ್ಬಿಟ್ಟವ ನಿಂದ್ರಾಕು ಬಿಡ್ಲಿಲ್ಲ ಅವ ಹೌದಾ ಚಲೋ ಮಾಡ್ಯಾನ ಅಣ್ಣ ಇದೇನಿದ್ರ ಮತ್ತೆ ತ್ರಿವೇಣಿ ದಿಢೀರ್ ಅಂತ ಬಂದ್ಬಿಟ್ಟಿರಿ ಒಂದ್ ಮಾತು ಹೇಳಿಲ್ಲ ಇಲ್ರಿ ಅಪ್ಪಾಜಿ ಹಂಗ ಬರ್ಬೇಕು ಅನಿಸ್ತಿರಿ ಅದಕ್ಕೆ ಬಂದಿವ್ರಿ ಹ್ಞೂನ್ರಿ ಮಾವಾರ ಭಾಳ ದಿನ ಆತಲ್ರಿ ನಾವು ಹೋಗಿ ಅದಕ್ಕೆ ಬಂದಿವ್ರಿ ಆರಾಮದಿರಿ ಮಾವಾರ ನಾ ಆರಾಮದಿ ನೋಡ್ಬಾ ನೀವ್ ಆರಾಮದಿರಿಲ್ಲ ಮನ್ಯಾಗ ಎಲ್ಲರೂ ಆರಾಮದಾರ ಹ್ಞೂನ್ರಿ ಮಾವಾರ ಎಲ್ಲರೂ ಆರಾಮದಾರ್ರಿ ಹೌದಲ್ವಾ ಕೇಳ್ದೆ ಅಂತೇಳ ನನಗಂತೂ ಪುರ್ಸದ ಸಿಕ್ಕಿಲ್ಲವ ಅವ್ರಿಗೆ ಫೋನ್ ಮಾಡಿ ಮಾತಾಡಕ್ಕೆ ಪಾಪ ಬೀಗ್ರಿ ಅನ್ಕೊಂಡ್ರೆ ಏನ ಇಲ್ರಿ ಮಾವಾರ ಅವ್ರಿಗೆ ಗೊತ್ತೈತೆ ನೀವು ಬಿಸಿ ಇರ್ತೀರಿ ಅಂತೇಳಿ ಪಪ್ಪ ಒಂದ್ 2 ಸಲ ಹಚ್ಚಿದ್ರಂತ್ರಿ ನಿಮ್ಮ ಫೋನ್ ಬಿಸಿ ಬಂತಂತ ಅದಕ್ಕೆ ಸುಮ್ಮನೆ ಆದರ್ರಿ ನೀವು ಪಾಪ ಭಾಳ ಬಿಸಿ ಇರ್ತೀರಿ ಅಂತೇಳಿ ಓ ಹೌದಲ್ವಾ ಅವ್ರ ನಂಬರ್ ಒಂದು ಸೇವ್ ಇಲ್ಲ ಯಾವುದೋ ಅನು ನಂಬರ್ ಹತ್ರ ಸುಮ್ಮನೆ ಆಗ್ಬಿಟ್ಟೆವ ನಾನು ಈ ರೀತಿ ಹೋಗೋ ಮತ್ತೆ ಸಾಯಂಕಾಲ ಹಚ್ಚಿ ಮಾತಾಡ್ತೀನಂತೆ ಪಪ್ಪ ನೀವು ರೆಸ್ಟ್ ಮಾಡಿ ಆಫೀಸ್ಗೆ ನಾ ಹೋಗ್ತೀನಂತೆ ಏ ಬೇಡಪ್ಪ ಈಗ ಬಂದು ಒಮ್ಮಕ್ಳೇನು ಹೋಗ್ತೀವಿ ಆಫೀಸಿಗೆ ಬೇಡ ತಗೋ ನಾ ಒಂದು 5 ನಿಮಿಷ ರೆಸ್ಟ್ ಮಾಡಿ ಹೋಗ್ತೀನಂತೆ ಬೇಡ ಪಪ್ಪ ನೀವು ಇರ್ರಿ ಊಟ ಗಿಟ ಮುಗಿಸ್ಕೊಂಡು ಹೋಗ್ತೀನಂತ ಈಗ ಆಫೀಸಿಗೆ ನೀವು ಆರಾಮ್ಸೆ ರೆಸ್ಟ್ ಮಾಡ್ರಿ ಆ ಕಡೆಯಿಂದ ಸೂರಜ್ ಮತ್ತು ಪ್ರೇಮ್ ಬರ್ತಾರ ಏ ಅವರು ಬಂದಾರ ಏನಿದು ದಿಢನಂತೆ ಬಂದ್ಬಿಟ್ಟಿರಿ ನೀವು ಒಂದು ಮಾತು ಹೇಳಿಲ್ಲ ಹಂಗೆ ಬರ್ಬೇಕು ಅನಿಸ್ತಪ್ಪ ಹೇಳಂತಿಲ್ಲ ಹಂಗೆ ಬರ್ಬೇಕು ಅನಿಸ್ತು ಅಂತೇಳಿ ಸರಿ ತಗೋರಿ ನೀವು ರೆಸ್ಟ್ ಮಾಡ್ರಿ ನಾನು ಸ್ವಲ್ಪ ಫ್ರೆಶಪ್ ಆಗಿ ಬರ್ತೀನಂತ ಫ್ರೆಶಪ್ ಆಗಿ ಊಟ ಮಾಡಿ ಹೋಗ್ತೀನಂತ ಆ ಕಡೆ ಮಾಮಗೂ ಕಳಿಸ್ತೀವಿ ನಾವು ಮನೆಗೆ ಬೇಡ ಅಂತೀನಿ ನಾನು ಪಪ್ಪ ಸರಿ ತಗೋಪ್ಪ ತ್ರಿವೇಣಿ ಆಫೀಸ್ಗೆ ಹೋಗಿ ನಂಗೆ ಬಟ್ಟೆ ತೆಗೆದು ಬಾ ನಾನು ಸ್ನಾನ ಮಾಡ್ಕೊಂಬತ್ತೀನಿ ಅಲ್ಲಿ ಮಟ ಸರಿ ತಗೋರಿ ಬರ್ರಿ ನಿಂದ ಏನಿದೆ ಕಿತ್ತೀವಿ ನಿನ್ನ ಕರ್ಸಿನ ಅವ್ರಿಗೆ ಅಯ್ಯ ನಂದೇನು ಕಿತ್ತಿದ್ದೀರಿ ಅವ್ರು ಬಂದಾರ ನನ್ಗೆ ಗೊತ್ತೈತ್ಲಿ ನನ್ನ ತ್ರಾಸ್ ನೋಡಕ್ಕಾಗ್ಲಾರ್ದಕ್ಕೆ ನೀನು ಅವ್ರಿಗೆಲ್ಲರೂ ಕರ್ಸ್ಕೊಂಡಿ ಅಂತೇಳಿ ಹೌದು ಏನ್ ಇವಾಗ ಅಲ್ಲಿ ಆರಾಮ್ಸೆ ಇರ್ತಿದ್ವಿ ಎದಕ್ಕೆ ಕರ್ಸ್ಕೊಳಕ್ ಹೋದಿ ನಿಮ್ ತ್ರಾಸು ನಮ್ಮ ಅಣ್ಣನ ತ್ರಾಸು ನೋಡಕ್ಕಾಗ್ಲಾರ್ದಕ್ಕೆ ಬೆಳಗ್ಗೆ ಹೋಗ್ತೀರಿ ರಾತ್ರಿ ಬರ್ತೀರಿ ಕರೆಕ್ಟ್ ಊಟಂಗಿಲ್ಲ ಏನಿಲ್ಲ ಟೆನ್ಷನ್ ಮಾಡ್ಕೊಂಡು ಕುಂತೀರಿ ಎಷ್ಟು ಸೊರಗಿರಿ ಅಂತ ಗೊತ್ತೈತೆ ನಿಮಗೆ ನಡೀತಿತ್ತು ನಮ್ಗೇನು ವಯಸ್ಸಾಗೈತಿ ಅಪ್ಪ ಅಪ್ಪಡು ಊರು ಅಷ್ಟಲ್ಲಿ ಕರ್ಸ್ಕೊಂಡಿ ಇರ್ಲಿ ತಗೋರಿ ಹೋಗೋದೈತಿ ನನಗೆ ನಿಮ್ಮ ತ್ರಾಸ ನೋಡಕ್ಕಾಗತ್ತಿಲ್ರಿ ಅದಕ್ಕೆ ಕರ್ಸ್ಕೊಂಡೆ ನಾನು ಶಾಣೆ ಅದಿ ನಡಿ ಊಟ ಮಾಡೋಣ ಅಂತ ಎಲ್ಲರೂ ಅವ್ನು ಫ್ರೆಶಪ್ ಆಗಿ ಬರ್ಲಿ ನೀವು ಸ್ವಲ್ಪ ಫ್ರೆಶಪ್ ಆಗಿ ಬರೋಗ್ರಿ ಸರಿ ತಗೋ